ಹಾಯ್ ಲಚ್ಚು ಹಾಯ್ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ 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 ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ಹಾಯ್ 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 ಎಸ್ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಕನ್ನಡದಲ್ಲಿ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ, ಮತ್ತೇನಾದರೂ ಪ್ರಾಬ್ಲಮ್ಮಾ? ಹಾಯ್ ಹಾಯ್ ನಿಮ್ಮೂಲು ಹಾಯ್ ಹಾಯ್ ಅಲ್ಲೆಲ್ಲ ಹಾಯ್ 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 ಗೈಸ್. ಎಸ್ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವಿಡಿಯೋ ಮಾಡಲಿಲ್ಲ, ಮತ್ತೇನಾದರೂ ಪ್ರಾಬ್ಲಮ್ ಆಯ್ತಾ, ಮತ್ತೆ ಫ್ರಾಡ್ ಕಾಲ್ನ ಒಂದು ಏನಾಯ್ತು ಅಂತೆಲ್ಲ ಕೇಳ್ತಾನೆ ಇದ್ರಿ ನನ್ನ ಹತ್ರ. ಸೊ ಡಿಸ್ಟರ್ಬೆನ್ಸ್ ಇದ್ರೆ ದಯವಿಟ್ಟು ಕ್ಷಮಿಸಿ. ಅವಳಿಗೆ ಭಾರಿ ಖುಷಿ ಇವತ್ತು. ಸೊ ಎಲ್ಲದಕ್ಕೆ ಇವತ್ತಿನ ವ್ಲಾಗಲ್ಲಿ ಆನ್ಸರ್ ಮಾಡ್ತೇನೆ. ಸೊ ಬನ್ನಿ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಹಾ ಹಾ ಅವಳಿಗೆ ಹಾಯ್ ಮಾಡ್ಬೇಕಂತೆ. ಸೊ ಅಲ್ಲೇ ಹಾಯ್ ಹಾಯ್ ಹಾ ಓ ಈಗ ನಾನು ಈಚೆ ಇಟ್ರೆ ಬೈತಾಳೆ. ಅವಳಿಗೆ ಮೊಬೈಲ್ ತೋರಿಸ್ಬೇಕಂತೆ, ಅವಳು ಕಾಣ್ತಾಳಲ್ವಾ, ಸೆಲ್ಫಿ ವಿಡಿಯೋ ಅಲ್ವಾ. ಸೊ ಹಾಗಾಗಿ ಭಾರಿ ಖುಷಿಯಾಗಿದೆ. ಆಲ್ಮೋಸ್ಟ್ 3-4 ದಿವಸ ಆಯ್ತಾ ಅಂತ ಬ್ಲಾಗ್ ಹಾಕದೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ತುಂಬಾ ಮೆಸೇಜ್ಗಳು ಬಂದಿದೆ. ಯಾಕೆ ಹಾಕ್ಲಿಲ್ಲ, ಫ್ರಾಡ್ ಕಾಲ್ ನಾವು ಏನಾದ, ಅದಕ್ಕೆ ಯಾಕೆ ನೀವು ಆನ್ಸರ್ ಮಾಡಲಿಲ್ಲ ಇನ್ನು ಕೂಡ, ಹಾಗೆ ಅಂತ ತುಂಬಾ ಕ್ವೆಶನ್ ಮೇಲೆ ಕ್ವೆಶನ್ ಕೇಳಿದ್ರಿ. ಸೊ ಎಲ್ಲದಕ್ಕೂ ಇವತ್ತು ನಾ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೇನೆ. ಫಸ್ಟ್ಲಿ ನಾನು ಯಾಕೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಫಸ್ಟಿಂದಲೇ ಹೇಳ್ತಾ ಬಂದಿದ್ದೇನೆ ನನ್ನ ಮೊಬೈಲ್ ಸರಿ ಇಲ್ಲ, ಹ್ಯಾಂಗ್ ಆಗ್ತಾ ಇದೆ ಅಂತ. ಸೊ ಫುಲ್ ರೀಸ್ಟೋರ್ ಮಾಡಿದ್ರು ಕೂಡ ಮೊಬೈಲ್ ಪ್ರಾಬ್ಲಮ್ಮು. ವಿಡಿಯೋ ಮಾಡಿದ ಒಂದು 4-5 ಸರ್ತಿ ನಾನು ರಿಫ್ರೆಶ್ ಮಾಡಬೇಕಾಗತ್ತೆ. ಸೊ ಅಂಥ ಸಿಚುವೇಶನಲ್ಲಿ ಉಂಟು ಮೊಬೈಲ್. ಆದಷ್ಟು ಬೇಗ ಮೊಬೈಲ್ ಹೊಸತ್ತು ಟಾಟಾ 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 ಆದಷ್ಟು ಬೇಗ ಮೊಬೈಲ್ ಹೊಸತ್ತು ಆದ ನಂತರ ವ್ಲಾಗ್ ಡೈಲಿ ಹಾಕ್ತೇನೆ. ಮತ್ತು ಯಾರಿಗೂ ಹೆದರ್ಕೊಂಡಾಗಿರ್ಬೋದು, ಅಥವಾ ಫ್ರಾಡ್ ಕಾಲ್ ಮಾಡ್ತಿದ್ದಾನೆ ಹಾಗಾಗಿ ನಾನು ಡಿಪ್ರೆಷನ್ಗೆ ಹೋಗಿದ್ದೇನೆ, ಅದೆಲ್ಲ ತುಂಬ ಜನ ಆ ಥರ ಎಲ್ಲ ಹೇಳಿದ್ರಿ ಮಾರೆ, ಫ್ರಾಡ್ ಕಾಲ್ ಬಂದಿದ್ರೆ ನೀವು ಡಿಪ್ರೆಷನ್ಗೆ ಹೋಗಿದ್ದೀರಾ ಆಗಿರಬೇಕು, ಅದಕ್ಕೆ ವ್ಲಾಗ್ ಮಾಡ್ತಾ ಇಲ್ಲ ಹಾಗೆ ಹೀಗೆ ಅಂತ. ಯಾವ ಮಣ್ಣಂಗಟ್ಟಿನೂ ಇಲ್ಲ, ಡಿಪ್ರೆಷನ್ ಇಲ್ಲ, ಏನೂ ಇಲ್ಲ. ಒಂದು ಜಾತ್ರೆ ಬ್ಯುಸಿಯಾಗಿ ಹೋದ್ವಿ. ನಾನು ಹಸ್ಬೆಂಡ್ ಮನೆಗೆ ಹೋದ್ರಲ್ಲಿ ನೆಟ್ವರ್ಕ್ ಇಲ್ಲ ನನಗೆ ಮೇಯ್ನ್ಲಿ ಅಪ್ಲೋಡ್ ಮಾಡಲಿಕ್ಕೆ. ಮತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ರೆ ಉಂಟಲ್ವಾ, ನಾವು ವ್ಲಾಗ್ ಮಾಡ್ತಾ ಹೋಗ್ತೇವೆ. ಒಂದು ದಿನ ವ್ಲಾಗ್ ಮಿಸ್ ಆದರೆ ಮತ್ತೆ ವ್ಲಾಗ್ ಮಾಡಲಿಕ್ಕೆ ಮನಸ್ಸಿರೋದಿಲ್ಲ. ಅಂದರೆ ಮೊಬೈಲ್ ಇಟ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಉದಾಸೀನ ಅಂತ ಕೂಡ ಹೇಳ್ಬೋದು. ಮತ್ತು ಮೊಬೈಲ್ ಪ್ರಾಬ್ಲಮ್ ಇದ್ದದ್ರಿಂದ ವ್ಲಾಗ್ ಲೇಟ್ ಆಗ್ತಾಯಿತ್ತು ಅಷ್ಟೇ. ಆದರೆ ನಾನು ತುಳು ವ್ಲಾಗಲ್ಲಿ ಹಾಕ್ತಾ ಇದ್ದಲ್ಲ, 2 ದಿನಕ್ಕೊಮ್ಮೆ ಹಾಕ್ತಾ ಇದ್ದೆ. ಸೊ ಇಷ್ಟೇ ಕತೆ. ನಾನು ಯಾವುದೇ ಡಿಪ್ರೆಷನ್ಗೆ ಹೋದವಳಲ್ಲ, ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ಎಷ್ಟೇ ಏನು ಕೆಳಗೆ ತುಳಿಲಿಕ್ಕೆ ನೋಡಿದರೂ ಕೂಡ ನಾನು ಬೆಳೆಯುವ ಹಾದಿ ಮೇಲೆ ಹೋಗ್ತಾನೇ ಇರ್ತದೆ. ಯಾವತ್ತೂ ನಾನು ಕೆಳಗೆ ಇದು ಮಾಡೋದೇ ಇಲ್ಲ. ಯಾಕೆ ಗೊತ್ತಾ, ಆ ವ್ಯಕ್ತಿಯ ಮೇನ್ ಇಂಟೆನ್ಷನ್ ಏನು ಅಂತ ಹೇಳಿದರೆ, ಮೊನ್ನೆ ಹೇಳುವಾಗ ಯಾಕೆ ವ್ಲಾಗ್ ಮಾಡಲಿಲ್ಲ, ಹೆದರ್ತಿದ್ಯಾ ಹಾಗೆ ಅಂತ ಆಲ್ಮೋಸ್ಟ್ ಒಂದು 8-9 ದಿನ ಕಾಲ್ ಇರಲಿಲ್ಲ. ನಿನ್ನ ವಾಪಸ್ ಕಾಲ್ ಬಂತು. ನಾನು ವೀಡಿಯೋ ಮಾಡಿ ಹಾಕಿ ಅವನ ವಾಯ್ಸನ್ನು ಹಾಕಿ, ಮತ್ತು ತುಂಬ ಜನ ನನಗೆ ಕಮೆಂಟಲ್ಲಿ ಬೇರೆ ಹೇಳಿಬಿಟ್ಟಿದ್ದೀರಾ, ನಿಮಗೊಂದು ಒಳ್ಳೆ ಕಂಟೆಂಟ್ ಸಿಕ್ಕಿದೆ, ಅವನೊಬ್ಬ ಕಾಲ್ ಮಾಡೋವನು, ನೀವೊಂದು ವಿಡಿಯೋ ಮಾಡೋವಳು ಮತ್ತೆಂತ ಕೆಲವರ ಕಮೆಂಟ್ ಎಲ್ಲ ನೋಡಿದಪ್ಪ. ನಾನೇ ಮಾತಾಡೋದಂತೆ ಹಾಗೆಲ್ಲ, ಅಂದರೆ ನಾನು ಆ ಥರ ಮಾತಾಡೋದಕ್ಕೆ ಅವ್ರು ನನಗೆ ವಾಪಸ್ ಕಾಲ್ ಮಾಡೋದಂತೆ. ಅಲ್ಲ, ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಾ, ಆ ಥರ ಎಲ್ಲ ಕಮೆಂಟ್ ಮಾಡ್ತಿರಲ್ವಾ, ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಾ, ನಾನು ಮಾತಾಡೋದೇ ಹೀಗೆ ಏನಿವಾಗ ನಿಂತೆ ನಾನು ಮಾತಾಡೋದಕ್ಕೆ ಕಾಲ್ ಮಾಡೋದಂತೆ. ಎಂತೆಲ್ಲ ಜನ ಇದ್ದಾರೆ ಗೊತ್ತಾ. ಮತ್ತೊಂದು ಯಾರಪ್ಪ ಅವನೆಂತ ಕಾಲ್ ಮಾಡ್ತಾನಲ್ಲ, ಅವನು ಹೇಳಿದ್ದಕ್ಕೆ ನೀವು ಒಪ್ಕೊಳ್ಳಿ, ಆನಂತರ ಅವನು ಕಾಲ್ ಮಾಡೋದಿಲ್ಲ ಅಂತೆ. ಅಲ್ಲ ಮಾರಯ್ಯ, ನಿನ್ನ ಮನೆಯಲ್ಲಿರುವ ಹೆಣ್ಮಕ್ಕಳಿಗೆ ಆ ಥರ ಮಾಡಿದರೆ ಅವ್ರ ಹತ್ರ ನೀನು ಹಾಗೆ ಹೇಳ್ತೀಯ, ಒಪ್ಕೊಳ್ಳಿ ಅಂತ ಹೇಳ್ತೀಯ ನೀನು. ಎಂತೆಲ್ಲ ಕಮೆಂಟ್ ಮಾಡ್ತಾರೆ ಗೊತ್ತುಂಟು. ಅದಕ್ಕೆ ಸರಿ ಉಗ್ದು ನಾನು ಕಮೆಂಟನ್ನು ಹೈಡ್ ಮಾಡಿಟ್ಟಿದ್ದೇನೆ. ಯಾಕೆ ಗೊತ್ತಾ, ಅಂಥ ಏನು ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಅವರಿಗೆ ಕಮೆಂಟಲ್ಲಿ ಉಗ್ದಿದ್ದೇನೆ ನಾನು. ಸೊ ಅದೆಲ್ಲ ನೀವು ನೋಡಬೇಡಿ ಅಂತ ಹೇಳಿ ಅವನಿಗೆ ಕಮೆಂಟಿಗೆ ರಿಪ್ಲೈ ಮಾಡಿ ಆಮೇಲೆ ಹೈಡ್ ಮಾಡಿ ಬ್ಲಾಕ್ ಮಾಡಿಬಿಟ್ಟಿದ್ದೇನೆ. ಸೊ ಅಷ್ಟು ಕೀಳಾಗೆಲ್ಲ ಕಮೆಂಟ್ ಮಾಡ್ತಾರೆ ಕೆಲವರು.
ಎಷ್ಟೇ ಕಮೆಂಟ್ ಮಾಡಿ, ಎಷ್ಟೇ ನೀವು ಗೋಳಾಡಿ, ನಾನಂತೂ ವ್ಲಾಗ್ ಮಾಡೋದನ್ನು ನಿಲ್ಲಿಸೋದಿಲ್ಲ ಅಷ್ಟೇ. ಮತ್ತು ಆ ವ್ಯಕ್ತಿದು ಏನಾಯಿತು ಅಂತ ಹೇಳ್ತೇನೆ. ಸೊ ಮತ್ತೆ ಅದೇ ವಿಷಯದ ಬಗ್ಗೆ ನಾನು ಹೇಳೋದಿಲ್ಲ, ಇದುವೇ ಲಾಸ್ಟ್ ವೀಡಿಯೋ ಆಯಿತಾ. ನಾನು ಮತ್ತೆ ಇನ್ನು ಯಾವಾಗ ಅವನು ಸಿಗ್ತಾನೆ ಅವನ ವಿಡಿಯೋ ಫೋಟೋ ಸಮೇತ ನಾನು ಹಾಕ್ತೇನೆ. ಅಲ್ಲಿ ತನಕ ನಾನು ಇನ್ನು ಈ ಒಂದು ವಿಷಯದಲ್ಲಿ ವ್ಲಾಗ್ ಮಾಡೋದಿಲ್ಲ. ಇದು ಲಾಸ್ಟ್ ವ್ಲಾಗ್, ಓಕೆನಾ. ಆಲ್ಮೋಸ್ಟ್ ಕೇಸಲ್ಲಿ ಇದೆ, ಅವನನ್ನು ಐಡೆಂಟಿಫೈ ಮಾಡ್ತಿದ್ದಾರೆ, ಒಂದು ಫೋಟೋ ಸಿಕ್ಕಿದೆ ಅಂತ ನಾನು ಮೊನ್ನೆ ಕೂಡ ಹೇಳಿದ್ದೆ. ಸೊ ಅದು ಫೈನಲ್ ಆಗಿ ಏನು ಎತ್ತ ಅಂತ ಅವರು ಹೇಳ್ತಾರೆ. ಮತ್ತು SP ತನಕ ಹೋಗಿದ್ದಾನೆ ಕಂಪ್ಲೇಂಟಿಗೆ. ಸೊ ಅವರು ಕೂಡ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ದಾರೆ. ಮತ್ತೇನು ಜಾಸ್ತಿ ನನಗೆ ಇದ್ರ ಬಗ್ಗೆ ಬಿಟ್ಟು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತಾ, ಕೆಲವೊಂದು ನಾವು ಕೇಸ್ ಹಾಕಿರ್ಬೇಕಾದ್ರೆ ಕೆಲವೊಂದು ಸೀಕ್ರೆಟ್ಸ್ ಇರುತ್ತೆ. ಸೊ ಮೇಂಟೈನ್ ಮಾಡಬೇಕಾಗತ್ತೆ. ಎಲ್ಲವನ್ನು ನಾನು ಹೇಳ್ಕೊಂಡು ಹೋದರೆ ಹೇಗೆ ಅಲ್ವಾ. ಸೊ ಅದಕ್ಕೆಂತಲೇ ಒಂದು ನಿಯಮ ಅಂತ ಇರ್ತದಲ್ವಾ, ಕಾನೂನು ಅಂತ ಇರ್ತದಲ್ವಾ. ಸೊ ನೋಡುವ, ಆ ವ್ಯಕ್ತಿ ಖಂಡಿತ ಸಿಗ್ತಾನೆ. ನಾನು ಮಾತ್ರ ಸಿಗುವವರೆಗೂ ಬಿಡೋದಿಲ್ಲ. ನಾನು ಪ್ರತಿ ಸಲ ಮೊನ್ನೆ ಕೂಡ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಆ ವ್ಯಕ್ತಿ ಸಿಗದೆ ನಾನು ಬಿಡೋದೇ ಇಲ್ಲ. ನನಗೆ ಅವರು ಯಾರು ವ್ಯಕ್ತಿ ಗೊತ್ತಾಗಬೇಕು, ಅವನ ವಿಡಿಯೋ ಫೋಟೋ ನಿಮಗೆ ತೋರಿಸ್ಬೇಕು ಆ್ಯಂಡ್ ಅವನ ಕೆನ್ನೆಗೆ ಬಾರಿಸಬೇಕು, ಚಪ್ಪಲಿಯಲ್ಲಿ ಬಾರಿಸಬೇಕು. ಸೊ ಅಲ್ಲಿ ತನಕ ನನಗೆ ಸಮಾಧಾನ ಇಲ್ಲ ಅಂತ ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಅದೇ ಹೇಳ್ತೇನೆ, ಮುಂದೆ ಕೂಡ ಅದನ್ನೇ ಹೇಳ್ತೇನೆ. ಯಾಕಂತ ಹೇಳಿದರೆ ಅವನಷ್ಟು ವಲ್ಗರಾಗಿ ಮಾತಾಡಿದ್ದಾನೆ. ಫಸ್ಟ್ಲಿ ಅದು. ಮತ್ತೊಂದು ಏನಂತ ಹೇಳಿದರೆ, ಕಾಲ್ ಮಾಡಿ ನಿಂಗೇನು ನನ್ನನ್ನು ಬ್ಲಾಕ್ ಮಾಡಿಸ್ಲಿಕ್ಕಾಗಲಿಲ್ವಾ, ನಿಂಗೆ ನನ್ನ ಮೇಲೆ ಕೇಸ್ ಮಾಡಲಿಕ್ಕಾಗಲಿಲ್ವಾ, ಪೊಲೀಸ್ನವ್ರು ಹೀಗೆ ಅಂತ ಎಂತೆಲ್ಲ ಹೇಳಿದ್ದಾನೆ. ಸೊ ಯಾರು ಕಾಲಲ್ಲಿ ಮಾತಾಡಿದ್ರು ಅವನು ಡೋಂಟ್ ಕೇರಲ್ಲಿದ್ದಾನೆ. ಯಾಕಂತ ಹೇಳಿದರೆ ಏನು ಹೇಳ್ತಾರೆ, ನಿನ್ನೆ ನಾನು 3 ದಿವಸ ಆಯ್ತಲ್ಲ ಲಾಗ್ ಹಾಕದೆ. ಸೊ ನಿನ್ನೆ ಕಾಲ್ ಮಾಡಿ ಹೇಳ್ತಿದ್ದಾನೆ, ಯಾಕೆ ವ್ಲಾಗ್ ಇಲ್ಲ, ಹೆದರ್ಕೊಂಡಿಯಾ ಹಾಗೆ ಅಂತ. ಅಲ್ಲ, ಇವನಿಗೋಸ್ಕರ ವ್ಲಾಗ್ ಮಾಡಿ ಹಾಕ್ಲಿಕ್ಕೇನು ನನಗೇನು ಬೇರೆ ಕೆಲಸ ಇಲ್ವಾ? ಅಲ್ಲ, ನಾನು ಹೇಳೋದು ಅವನಿಗೆ ಹೆದರ್ಕೊಂಡು ವ್ಲಾಗ್ ಹಾಕದೇ ಇರಲಿಕ್ಕೆ ಏನು ಅವನು ದೊಡ್ಡ ಇದು? ನಾನು ಯಾರಿಗೂ ಹೆದರುವವಳಲ್ಲ. ಹೆದರ್ತಾ ಇದ್ದರೆ ನಾನು ಹೋಗಿ ಪೊಲೀಸ್ ಸ್ಟೇಷನ್ ತನಕ ಹೋಗ್ತಾ ಇರಲಿಲ್ಲ, ಓಕೆನಾ. ಸೊ ಹೆದರುವ ಮಾತೇ ಇಲ್ಲ. ಮತ್ತೆ ಹೇಳ್ತೇನೆ. ಮತ್ತು ಈ ವಿಡಿಯೋ ಇದೇ ಲಾಸ್ಟ್ ಆಯಿತಾ, ಅಂದರೆ ಈ ವಿಷಯದ ಬಗ್ಗೆ ವಿಡಿಯೋ ಲಾಸ್ಟ್. ಇನ್ನು ಯಾವಾಗ ಸಿಗ್ತಾನೆ ಆವತ್ತೇ ವಿಡಿಯೋ ಮಾಡಿ ಹಾಕೋದು. ಅವನ ಬಗ್ಗೆನೇ ವಿಡಿಯೋ ಮಾಡಿ ಹಾಕ್ತಿದ್ರೆ ಎಂತ, ಅವನಿಗೋಸ್ಕರವೇ ಟೈಮ್ ಕೊಟ್ಟು ವಿಡಿಯೋ ಮಾಡಿದಾಗೆ ಆಗ್ತಾ ಉಂಟಿದ್ದು. ಸೊ ಅದಕ್ಕೋಸ್ಕರ ಅದು ಯಾವನೇ ಆಗಿರಲಿ ವ್ಯಕ್ತಿ, ತುಳುವಿನವನಂತ ಗೊತ್ತಾಯ್ತಲ್ವ. ಸೊ ಖಂಡಿತ ಯಾರು ಅಂತ ಗೊತ್ತಾಗಿ ಅವನಿಗೆ ಶಿಕ್ಷೆ ಕೂಡ ಆಗುತ್ತೆ. ಮೇಲೊಬ್ಬ ನೋಡೋನಿರ್ತಾನೆ, ಏನು ಶಿಕ್ಷೆ ಆಗಿಲ್ಲದಿರೋ ಹಾಗೆ ಆಗುತ್ತೆ. ಬಟ್ ಆಗಿಲ್ಲ ಅಂತ ಹೇಳಿದ್ರು ಮೇಲೊಬ್ಬ ನೋಡೋನಿರ್ತಾನಲ್ವಾ. ಸೊ ಹೆಣ್ಮಕ್ಳಿಗೆ ಯಾವಾಗ ಅವನು ಆ ಥರ ಹೇಳಿದ್ನೋ, ಸೊ ಅವನ ಮನೆಯ ಹೆಣ್ಮಕ್ಳಿಗೆ ಮತ್ತೊಬ್ಬರು ನೋಡ್ತಾರೆ, ಅಷ್ಟೇ ಹೇಳಬೇಕಷ್ಟೇ. ಮತ್ತೆ ಉಂಟಲ್ಲ, ನಾನು ಮತ್ತೆ ಅವನಿಗೆ ಹೇಳ್ತಾ ಇದ್ದೆ, ಅವನು ಡ್ಯಾಶ್ ನನ್ನ ಮಗನಿಗೆ ಹುಟ್ಟಿದವನಾಗಿರಬೇಕು ಅಂತ. ಸೊ ಹಾಗೆ ಅನಿಸುತ್ತೆ ನನಗೆ. ಸೊ ಅದಕ್ಕೋಸ್ಕರ ಅವನು ಅಷ್ಟೆಲ್ಲ ಮಾತಾಡೋದು. ಅವನ ತಾಯಿಯ ಹೊಟ್ಟೆಯಿಂದ ಬರಲಿಲ್ಲ, ಅವನು ಯಾವನೋ ಹುಟ್ಟಿಸಿದಾಗಿರ್ಬೇಕು ಅವನನ್ನು. ಅದಕ್ಕೋಸ್ಕರ ಅವನು ಆ ಥರ ಎಲ್ಲ ಮಾತಾಡೋದು. ಸೊ ಇಷ್ಟೇ ವಿಷಯ. ಮತ್ತು ನೋಡು, ಇವತ್ತು ಡೈಲಿ ರುಟೀನ್ ಹೇಗಿರುತ್ತೆ ಅಂತ. ಇವತ್ತು ಸ್ವಲ್ಪ ವ್ಲಾಗ್ ಲೆಂತ್ ಆಗ್ಬೋದು. ನಾನು ಮೊನ್ನೆ ಹೇಳಿದ್ದೆ, ಒಂದು ಹೇರ್ ಆಯಿಲ್ ಚಾಲೆಂಜ್ ಮಾಡ್ತಿದ್ದೇನೆ ಅಂತ. ನಮ್ಮದೇ ಹೋಮ್ ಪ್ರಾಡಕ್ಟ್ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಈಗ ಮೀಶೋಲ್ಲಿ ಕೂಡ ಅವೈಲೇಬಲ್ ಇದೆ. ತುಂಬ ಖುಷಿಯಾಗುತ್ತೆ ನನಗೆ, ಅದರಲ್ಲಿ ಕೂಡ ಅವೈಲೇಬಲ್ ಇದೆ ಅಂದಾಗ. ಅಂದರೆ ಅದಕ್ಕೆ ಅಷ್ಟೇ ಇದು ಮಾಡಿದ್ದೇನೆ. ಕೆಲವರನ್ನ ಹತ್ರ ತುಂಬ ಜನ ಕೇಳಿದ್ರಿ, ಮೀಶೋಗೆ ಹೇಗೆ ಹಾಕಿದ್ರಿ ನೀವು, ಸೊ ಅದನ್ನು ಸೇಲ್ ಮಾಡ್ಬೋದಾ, ನಮ್ಮದು ಕೂಡ ಮನೆಯಲ್ಲಿ ನಾವು ಡ್ರೆಸ್ ಇದು ಅಂತೆಲ್ಲ ನಾವು ಕೆಲವೊಂದು ಪರ್ಚೇಸ್ ಇದು ಸೇಲ್ ಮಾಡ್ತಿದ್ದೇವೆ, ನಮಗೆ ಕೂಡ ಮೀಶೋಲ್ಲಿ ಹಾಕ್ಬೋದು ಅಂತ ತುಂಬ ಜನ ಕೇಳಿದ್ರಿ. ಖಂಡಿತ ಇದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೇನೆ. ಮೀಶೋಲ್ಲಿ ಹೇಗೆ ಅಪ್ಲೈ ಮಾಡೋದು ಮತ್ತು ಅದಕ್ಕೆ ಏನೆಲ್ಲ ಬೇಕು ಡಾಕ್ಯುಮೆಂಟ್ಸ್ ಎಲ್ಲವನ್ನು ನಿಮಗೆ ಖಂಡಿತ ಹೇಳ್ತೇನೆ. ಸೊ ತುಂಬ ಜನ ಕೇಳಿದ್ರಿಂದ ಒಬ್ಬೊಬ್ಬರಿಗೆ ರಿಪ್ಲೈ ಮಾಡಿ ನನಗೆ ಸಾಕಾಯಿತು. ಇನ್ನು ಅದನ್ನು ವಿಡಿಯೋ ಮಾಡಿ ಹಾಕ್ತೇನೆ. ಮತ್ತೆ ನನ್ನ ಹತ್ರ ಕೇಳ್ತಾ ಬರಬೇಡಿ. ಸೊ ಖಂಡಿತ ಅದನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೇನೆ, ಹೇಗೆ ಅಪ್ಲೈ ಮಾಡೋದು ಮತ್ತು ಪ್ರತಿಯೊಂದು ಪಿನ್ ಟು ಪಿನ್ ನಿಮಗೆ ಹೇಳ್ತೇನೆ, ಓಕೆನಾ. ಬೇಕಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ನೋಡುವ, ಎಷ್ಟು ಕಮೆಂಟ್ ಬರ್ತದೆ ನೋಡುವ. ಎಸ್, ಈಗ ಹೇರ್ ಆಯಿಲ್ ಅಪ್ಲೈ ಮಾಡಲಿಕ್ಕೆ ಉಂಟು. ಈಗ 30 ml 60 ml ಆ್ಯಂಡ್ 100 ml 200 ml. ಸೊ ಇಷ್ಟು ಬಾಟಲ್ಸ್ಗಳು ಹೇರ್ ಆಯಿಲ್ ಲಭ್ಯ ಇದೆ. ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಜಸ್ಟ್ ಫಾರ್ ಆರ್ಡರ್ ಇದ್ದರೆ ಮಾತ್ರ, ಮಿಸ್ಯೂಸ್ ಮಾಡಲಿಕ್ಕಲ್ಲ. ಇದು ಓಲ್ಡ್ ಬಾಟಲ್, ನಾನು ಇದರಲ್ಲಿ ಸ್ಟಾಕ್ ಮಾಡಿ ಕೈಯಲ್ಲಿ ಹಾಕಲಿಕ್ಕೆ ನನಗೆ ಉದಾಸೀನ. ಮತ್ತು ವಿಡಿಯೋ ಮಾಡಿ ಇದ್ದೇನಲ್ವ, ಸೊ ಹಾಗಾಗಿ ಈ ಥರ ಫುಲ್ ನನಗೆ ಇಲ್ಲಿ ಹೇರ್ ಕಡಿಮೆ ಆಗಿರೋದ್ರಿಂದ ನಾನು ಇಲ್ಲಿ ಜಾಸ್ತಿ ಹಾಕ್ತೇನೆ. ಕೆಲವರು ಲೆಂತ್ ಜಾಸ್ತಿ ಬೇಕು ಅಂತ ಹೇಳಿದರೆ ಲೆಂತಿಗೆ ಹಾಕಿ ಜಾಸ್ತಿ, ಓಕೆನಾ. ಮತ್ತು ಎಷ್ಟು ಮಸಾಜ್ ಕೊಡ್ತೀರಾ ಅಷ್ಟು ಒಳ್ಳೆಯದು.